ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ನಿಮ್ಮ ಪರ್ಸನ್, ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಪ್ರೀತಿಯಲ್ಲಿ, ಓಕೆ, ಅಥವಾ ಯಾವ ವ್ಯಕ್ತಿಗೋಸ್ಕರ ಅವ್ರು ನಿಮ್ಮ ಲೈಫಲ್ಲಿ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ವೆಯ್ಟ್ ಮಾಡಬೇಕಾ ಅಥವಾ ಇಲ್ಲೇ ಆ ಒಂದು ವ್ಯಕ್ತಿಯಿಂದ ಮೂವ್ ಆನ್ ಆಗಬೇಕಾ, ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತಗೊಳ್ಬೇಕಂತ ಇದ್ದೀರಾ, ಓಕೆ, ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತಗೊಬೇಕಂತ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ನನ್ನ ಹತ್ರ ಕನ್ಸಲ್ಟೇಷನ್ಸ್ನ ತಗೊಳ್ಬೋದು. ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ತುಂಬ ಜನ ಕೇಳ್ತೀರಾ ಇದು ಪ್ರೇಮಿಗಳಿಗೆ, ಲವರ್ಸಿಗೆ ಮಾತ್ರನಾ, ಪಾರ್ಟ್ನರ್ಸಿಗೆ ಮಾತ್ರನಾ ಅಂತ. ನೋ, ಇಲ್ಲಿ ನೀವು ಯಾವ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತೀರಾ, ಓಕೆ, ರಿಲೇಷನ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಜೊತೆಯಲ್ಲಿ ಕೆಲಸ ಮಾಡೋಂಥ, ವರ್ಕ್ ಮಾಡೋಂಥ ಏನು ಫ್ರೆಂಡ್ಸ್ ಇರ್ತಾರೆ. ಓಕೆ, ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವರಿಗೆ ರೆಸನೇಟ್ ಆಗುವಂಥದ್ದು. ಓಕೆ, ಬರೀ ಲವರ್ಸಿಗೆ ಮಾತ್ರ ಅಂತ ಅಲ್ಲ ಇದು. ಓಕೆ, ಎಸ್, Two of Swords, okay, Ten of Swords, okay, yes, ಇಲ್ಲಿ ಕೆಲವೊಬ್ರು ಆಲ್ರೆಡಿ ಮೂವ್ ಆನ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಎಸ್, Four of Cups ಬರ್ತಾ ಇದೆ. ಎಸ್, King of Cups, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಎಸ್, ನೋಡೋಣ ರೀಡಿಂಗ್ ಏನು ಬರ್ತಿದೆ ಅಂತ. ಇಲ್ಲಿ Two of Swords ಬಂದಿರೋದ್ರಿಂದ ಎರಡೆರಡು ಆಪ್ಷನ್, ಕನ್ಫ್ಯೂಷನ್, ಏನು ಮಾಡಬೇಕು, ಈ ಒಂದು ಪ್ರೀತಿನ ಅಥವಾ ಈ ಒಂದು ವ್ಯಕ್ತಿನ, ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಲಾ ಅಥವಾ ಬದಲಾಗ್ತಾರಾ, ಚೇಂಜಸ್ನ ಬರುತ್ತಾ, ಏನಾದರೂ ಈ ಒಂದು ವ್ಯಕ್ತಿ ಬಿಹೇವಿಯರಲ್ಲಿ ಏನಾದರೂ ಚೇಂಜಸ್ ಬರ್ಬೋದಾ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನೀವು ಅನ್ಕೊಳ್ತಿದ್ದೀರಾ ಇದೆಲ್ಲದು ಮುಗ್ದೋಯ್ತು, ಇನ್ನು ಇದಕ್ಕೆ ಏನು ಚಾನ್ಸ್ ಇಲ್ಲ, ಈ ವ್ಯಕ್ತಿ ವಾಪಸ್ ರಿಟರ್ನ್ ಬರ್ಲಿಕ್ಕಿರ್ಬೋದು, ಅಥವಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ವರ್ಕ್ ಮಾಡೋಣ ಅಂತ ಹೇಳಿದ್ರು ಏನಕ್ಕೂ ಇಲ್ಲಿ ಚಾನ್ಸ್ ಇಲ್ಲ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಈಗಿರೋಂಥ ಪರಿಸ್ಥಿತಿ, ಈಗಿರೋಂಥ ಸ್ಥಳ ನಿಮಗೆ ನೆಗೆಟಿವ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಇರುವಂಥ ಸ್ಥಳ ಅಥವಾ ಅವರ ಒಂದು ಮೈಂಡ್ ಸೆಟ್ ನೆಗೆಟಿವ್ ಆಗಿದೆ. ಓಕೆ, ಕನ್ಫ್ಯೂಷನ್ ಮೈಂಡ್ ಇರೋದ್ರಿಂದ, ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿರೋದ್ರಿಂದ ಯಾವ ಥರ ನಿರ್ಧಾರ ತಗೊಳ್ಬೇಕು, ಲೈಫಲ್ಲಿ ಹೇಗೆ ನಿರ್ಧಾರ ತಗೊಳ್ಬೇಕು, ನಿರ್ಧಾರ ತಗೊಳ್ಳೋಂಥ ಮೈಂಡ್ ಸೆಟ್ಟಲ್ಲೇ ನೀವು ಇವಾಗಿಲ್ಲ, ಫುಲ್ ಕನ್ಫ್ಯೂಷನ್ ಮೈಂಡಲ್ಲೇ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇದೆಲ್ಲದು ಇಲ್ಲಿಗೆ ಎಂಡ್ ಆಯಿತು ಅಂತ ನೀವೆಲ್ಲ ಅನ್ಕೊಳ್ತಾ ಇದ್ದೀರಾ. ನೋ, ಎಂಡ್ ಆಗಲಿಲ್ಲ. ಇಲ್ಲಿ ಯೂನಿವರ್ಸ್ ಇನ್ನೂ ಒಂದು ಆಪ್ಷನ್ ನಿಮಗೆ ಕೊಡ್ತಾ ಇದ್ದಾರೆ, ಅಥವಾ ನೀವು ನಿಮ್ಮ ಪರ್ಸನಿಗೋಸ್ಕರ ಒಂದು ಅವಕಾಶ ತಗೊಳ್ಲಿಕ್ಕೆ ಒಂದು ಚಾನ್ಸ್ನ ಕೇಳ್ತಾ ಇದ್ದೀರಾ, ಅಥವಾ ಒಂದು ಚಾನ್ಸ್ನ ತಗೊಳ್ಬೇಕು ಅಂತ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು ಇದು. ಓಕೆ, ಒಂದು ಚಾನ್ಸಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ದೀರಾ. ಈ ಒಂದು ಸಂಬಂಧನ ಉಳಿಸ್ಕೊಳ್ಲಿಕ್ಕೆ ಅಥವಾ ಕಳ್ಕೊಳ್ಲಿಕ್ಕಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಇಲ್ಲಿ ಒಂದು ಚಾನ್ಸಿಗೋಸ್ಕರ ನೀವು ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ, ಅಥವಾ ಯೂನಿವರ್ಸ್ ನಿಮಗೊಂದು ಚಾನ್ಸ್ನ ಪ್ರೊವೈಡ್ ಮಾಡ್ತಿರೋವಂಥದ್ದು ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಬಟ್ ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ? ಎಸ್, ಕಿಂಗ್ ಆಫ್ ಕಪ್ಸ್, ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಇದೆಲ್ಲಿ ನೀವು ಅನ್ಕೊಳ್ತಿದ್ದೀರಾ ಈ ವ್ಯಕ್ತಿ ಅಥವಾ ಈ ಒಂದು ರಿಲೇಶನ್ಶಿಪ್ ಇಲ್ಲಿಗೆ ಎಂಡ್ ಆಯಿತು ಅಂತ ನೀವೇನು ಅನ್ಕೊಳ್ತಾ ಇದ್ದೀರಾ, ಸ್ವಲ್ಪ ದಿನದವರೆಗೆ ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಫೋರ್ ಆಫ್ ಕಪ್ಸ್ ಬರ್ತಿದೆ ಅಂಡ್ ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಎಫರ್ಟ್ ಹಾಕಿದ್ರೆ ಈ ಒಂದು ಪ್ರೀತಿನ ನೀವು ಪಡ್ಕೊಳ್ಬಹುದು. ಎಫರ್ಟ್ ಹಾಕಬೇಕಾಗಿದೆ. ಇಲ್ಲಿ ಇಬ್ರಿಗೂ ಕೂಡ ಕೋಪ, ಸಿಟ್ಟು, ಹಠ ಅಂಡ್ ನಾನು ಯಾಕೆ ಹೋಗ್ಲಿ ಅವನಿಗೆ ಮಾತಾಡಿಸ್ಬೇಕು ಅಥವಾ ಅವಳಿಗೆ ಮಾತಾಡಿಸ್ಬೇಕು, ಅವನೇ ಬರಲಿ ಅನ್ನುವಂಥದ್ದು, ಅಥವಾ ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಆನ್ ಆ್ಯಂಡ್ ಆಫ್ ಆಗುವಂಥದ್ದು, ಅಥವಾ ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುವಂಥದ್ದು, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ಕೊಳ್ಳುವಂಥದ್ದು. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ದಂಥ ರಿಲೇಶನ್ಶಿಪ್ ಹೋಗ್ತಾ ಹೋಗ್ತಾ ಹೋಗ್ತಾ
ಒಂದು ಮಾತಾಡಿದ್ರು ಅದು ತಪ್ಪಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥದ್ದು, ಸಣ್ಣ ಮಾತು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಆ ಥರ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ಒಂದು ಸಂಬಂಧ ನಡೀತಾ ಇದೆ. ಹಾಗಾಗಿ ಇಲ್ಲಿ ಏನಾಗ್ತಿದೆ, ಇಬ್ರು ಮಧ್ಯನೂ ಕನ್ಫ್ಯೂಷನ್ಸ್ ಅಂಡ್ ಗೊಂದಲ, ಒಂದು ನೆಗ್ಲೆಕ್ಟ್, ಇಗ್ನೋರ್ ಮಾಡುವಂಥದ್ದು ಅದೆಲ್ಲದೂ ಜಾಸ್ತಿ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಹಾಗಾಗಿ ಈಗ ನಿಮ್ಮ ಮೈಂಡ್, ಈಗ ನಿಮ್ಮ ಥಾಟ್ಸ್ ಎಲ್ಲದೂ ಕೂಡ ಕನ್ಫ್ಯೂಷನ್ ಅಂಡ್ ನೆಗೆಟಿವ್ ಆಗಿರೋದ್ರಿಂದ 1 month ಆರ್ 2 month ಆರ್ 3 month ವರೆಗೆ ವೆಯ್ಟ್ ಮಾಡಿ. ಕೆಲವೊಬ್ಬರಿಗೆ 4 month 5th month ವರೆಗೂ ಆಗಬಹುದು ನಿಮ್ಮ ಪರ್ಸನ್ಗೆ ಇಲ್ಲಿ ಒಂದು ಕರೆಕ್ಟ್ ಆಗಿರುವಂಥ ಕಮಿಟ್ಮೆಂಟ್ ಕೊಡಲಿಕ್ಕೆ, ಸರಿಯಾಗಿರುವಂಥ ಕಮಿಟ್ಮೆಂಟ್ನ ಕೊಡಲಿಕ್ಕೆ. ಓಕೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅರ್ಜೆಂಟಾಗಿ ನಿರ್ಧಾರ ತಗೊಂಡು ಲೈಫನ್ನು ಸ್ಪಾಯ್ಲ್ ಮಾಡ್ಕೊಬೇಡಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇರುವಂಥದ್ದು. ಈಗಿನ ಪರಿಸ್ಥಿತಿ, ಈಗ ನೀವೀಗ ಕರೆಂಟ್ ಇರುವಂಥ ಸಿಚುವೇಶನ್ ತುಂಬಾನೇ ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಾ. ಅಂಡ್ ಏನು ಮಾಡಬೇಕು ಲೈಫಲ್ಲಿ, ಹೇಗೆ ಎಲ್ಲ ದಾರಿನೂ ಕ್ಲೋಸ್ ಆಯಿತು, ಇನ್ನು ನನಗೆ ಈ ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ, ಆ ಥರ ನೀವಿಲ್ಲಿ ನಿಮ್ಮ ಪರಿಸ್ಥಿತಿ ಇವಾಗ ಸಿಚುವೇಶನ್ ಆ ಥರ ಇದೆ. ಸೊ ಈ ಸಿಚುವೇಶನ್ ಅಲ್ಲಿ ನೀವು ಈ ಒಂದು ರಿಲೇಶನ್ಶಿಪ್ನ ಮೂವ್ ಆನ್ ಆಗುವಂಥದ್ದಾಗಿರಲಿ ಅಥವಾ ಇಲ್ಲಿಗೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳುವಂಥದ್ದಾಗಿರಲಿ ಮಾಡಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ ದೆನ್ ನೀವು ಆ ಒಂದು ವ್ಯಕ್ತಿ ಬಗ್ಗೆ, ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂದು ನಿರ್ಧಾರನ ತಗೊಳ್ಳಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆ, ಇದಕ್ಕೆ ಏಂಜಲಿಂದ ಏನು ಮೆಸೇಜ್ ಬರ್ತಾ ಇದೆ ಚೆಕ್ ಮಾಡೋಣ. ಇಫ್ ಯು ಬಿಲೀವ್, ನೋಡಿ ನೀವು ನಂಬಬೇಕಾಗಿದೆ. ಕೆಲವೊಬ್ಬರಿಗೆ ನಂಬಿಕೆನೇ ಇಲ್ಲ, ಟ್ರಸ್ಟ್ ನೋಡಿ ನಂಬಿಕೆನೇ ಇಲ್ಲ, ಏನು ಕೆಲವೊಬ್ರಿಗೆ ನಂಬಿಕೆನೇ ಇಲ್ಲ, ಪ್ರೀತಿ ಮೇಲೂ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಿಮಗೂ ನಂಬಿಕೆ ಇಲ್ಲ, ಪಾರ್ಟ್ನರ್ ಮೇಲೆ, ರಿಲೇಶನ್ಶಿಪ್ ಮೇಲೆ, ದೇವ್ರ ಮೇಲೆ, ಯಾವುದ್ರ ಮೇಲೂ ನಂಬಿಕೆನೇ ಇಲ್ಲ. ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಎಲ್ಲರೂ ನಂಬಿ ನನ್ನ ಲೈಫಲ್ಲಿ ನಾನು ಮೋಸ ಆಗ್ಬಿಟ್ಟಿದ್ದೀನಿ, ಇನ್ಯಾರನ್ನ ಯಾಕೆ ನಂಬಬೇಕು ಅನ್ನೋಂಥ ಒಂದು ಸಿಚುವೇಶನ್ಗೆ ನೀವು ಇಲ್ಲಿ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿ ಅಸರ್ಟಿವ್, ಡೋಂಟ್ ವರಿ. ಎಲ್ಲರೂ ನಿಮಗೆ ಒಂದು ಪಾಠ ಕಲಿಸ್ಲಿಕ್ಕಂತಾನೆ ನಿಮ್ಮ ಲೈಫಲ್ಲಿ ಬಂದಿರ್ತಾರೆ, ಅದನ್ನ ಮಾತ್ರ ಬಿಲೀವ್ ಮಾಡಿ. ನೋ ನೀಡ್ ಟು ವರಿ. ಬಾಟಮ್ ಆಫ್ ದ ಕಾರ್ಡ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ, ಲೈಫಲ್ಲಿ ಏನೋ ಒಂದು ಪಾಠ ಕಲಿಸ್ಬೇಕು, ನಿಮಗೆ ಏನೋ ಒಂದು ಲೈಫಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಇನ್ನು ಕೆಲವೊಬ್ರು ಯಾವ ಥರ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ತಿದ್ಕೊಂಡ್ಬಿಡ್ತಾರೆ, ಕೆಲವೊಬ್ಬರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ತಿದ್ಕೊಳ್ಳಲ್ಲ. ನಾನಿರೋದೇ ಹೀಗೆ, ನಾನಿರೋದೇ ಈ ಥರ, ನಾನು ಚೇಂಜಸ್ ಆಗಲ್ಲ, ನಾನು ಚೇಂಜ್ ಆಗಲ್ಲ, ನಾನಿರೋದೇ ಈ ಥರ ಅಂತ ಇರ್ತಾರೆ. ಕೆಲವೊಬ್ರಿಗೆ ಏನಂದ್ರೆ ಲೈಫಲ್ಲಿ ಚೇಂಜಸ್ ಆಗುತ್ತೆ, ಪಾಪ ಅವರಿಗೆ ಗೊತ್ತಾಗಲ್ಲ ಏನು ಮಿಸ್ಟೇಕ್ ಆಗ್ತಿದೆ ಲೈಫಲ್ಲಿ, ಹೇಗೆ ಚೇಂಜ್ ಆಗಬೇಕು, ನನ್ನ ಲೈಫಲ್ಲಿ ಏನು ಚೇಂಜ್ ಮಾಡ್ಕೊಬೇಕು ಅಂತ ಗೊತ್ತಿರಲ್ಲ. ಈ ಥರ ಕೆಲವೊಂದು ವ್ಯಕ್ತಿಗಳನ್ನ ಕೊಟ್ಟುಬಿಟ್ಟು ನಿಮ್ಮ ಲೈಫಲ್ಲಿ ಆ ಯೂನಿವರ್ಸ್ ಇರ್ಬೋದು, ನೀವು ನಂಬಿರುವಂಥ ದೇವ್ರು ಇರ್ಬೋದು, ನಿಮ್ಮ ಲೈಫನ್ನು ಚೇಂಜ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಓಕೆ, ಬಿ ಅಸರ್ಟಿವ್, ಟ್ರಸ್ಟ್ ಆ್ಯಂಡ್ ಇಫ್ ಯು ಬಿಲೀವ್, ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೊಂಬಿಡಿ. ನೋಡಿ, ನೋ ನೀಡ್ ಟು ವರಿ ಬರ್ತಾ ಇದೆ. ಈಗಿನ ಸಿಚುವೇಶನ್ ನೀವು ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ಬೋದು, ಫುಲ್ ನೆಗೆಟಿವ್ ಆಗಿರ್ಬೋದು, ಬಟ್ ನಿಮ್ಮ ಚಕ್ರಗಳು ಕೂಡ ಬ್ಲಾಕೇಜಸ್ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಫುಲ್ ಟೆನ್ಷನ್ ಅಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಬಟ್ ನೋ ನೀಡ್ ಟು ವರಿ. ಇಲ್ಲಿ ಏಂಜಲಿಂದ ಬರ್ತಿರೋಂಥ ಮೆಸೇಜ್, ನೋ ನೀಡ್ ಟು ವರಿ, ಟೆನ್ಷನ್ ಮಾಡ್ಕೊಂಬೇಡಿ, ದೃಢವಾಗಿರಿ. ಓಕೆ, ದೃಢವಾಗಿರಿ. ಏನೇ ಆಗಿರ್ಬೋದು, ನಂಬಿಕೆನ ಕಳ್ಕೊಂಬೇಡಿ, ನಂಬಿಕೆನ ಬಿಡಬೇಡಿ ಅನ್ನುವಂಥದ್ದು ಇಲ್ಲಿ ಏಂಜಲಿಂದ ಬರ್ತಿರೋಂಥ ಮೆಸೇಜ್. ಓಕೆ, ಇಲ್ಲಿ ತುಂಬಾ ಜನ ಏನಂತ ಹೇಳಿದ್ರೆ ನಂಬಿಕೆನೇ ಇಲ್ಲ, ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀರಾ, ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ನಂಬಿಕೆ ದ್ರೋಹನೂ ಕೂಡ ನಿಮಗೆ ಇಲ್ಲಿ ಆಗ್ತಾ ಇರ್ಬೋದು, ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಎಸ್, ಇದಕ್ಕೆ ರೊಮ್ಯಾಂಟಿಕ್ ಏಂಜಲ್, ಯು ಡಿಸರ್ವ್ ಲವ್, ಯು ಆರ್ ಲವೆಬಲ್. ಏನೋ ಡಿಯರ್, ನೀವು ಅನ್ಕೊಂಡಿದ್ದೀರಾ ಅಥವಾ ನೀವು ಅನ್ಕೊಂತಾ ಇರ್ಬೋದು ಇವಾಗ, ನನ್ನನ್ನು ಯಾರು ಇಷ್ಟಪಡಲ್ಲ ಅಂತ. ಫಸ್ಟ್ ನಿಮ್ಮನ್ನು ನೀವು ಲವ್ ಮಾಡಿ. ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್ ಇಲ್ಲಿ. ಎಲ್ಲ ಪ್ರತಿಯೊಬ್ಬರ ಪ್ರೀತಿಗೂ, ಪ್ರತಿಯೊಂದು ಪ್ರೀತಿಗೂ ನೀವು ಅರ್ಹರಾಗಿದ್ದೀರಾ. ನೀವು ಆ ವ್ಯಕ್ತಿಗೆ ನಾನು ಅರ್ಹನಲ್ವೇನೋ, ಈ ವ್ಯಕ್ತಿಗೆ ನಾನು ಅರ್ಹನಲ್ವೇನೋ, ಅಥವಾ ಪ್ರೀತಿಗೆ ನಾನು ಅರ್ಹನಲ್ವೇನೋ, ಅಥವಾ ಈ ಪ್ರೀತಿನ ಪಡ್ಕೊಂಡ್ಲಿಕ್ಕೆ ನಾನು ಅರ್ಹನಲ್ವೇನೋ, ಆ ಥರದೆಲ್ಲ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಪ್ರೀತಿ ಮಾಡಿ. ಓಕೆ, ಯು ಆರ್ ಲವೆಬಲ್. ನೀವೇ ಒಂದು ಪ್ರೀತಿ, ನೀವೇ ಒಂದು ಶಕ್ತಿ, ನೀವೇ ಒಂದು ಪವರ್ಫುಲ್ ಎನರ್ಜಿ. ಓಕೆ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ, ನಿಮ್ಮನ್ನ ನೀವೇ ಡೆಸ್ಪರೇಟ್ ಮಾಡ್ತಾ, ನೀವು ಯಾವುದಕ್ಕೂ ಯೂಸ್ ಇಲ್ಲ, ಯೂಸ್ಲೆಸ್ ಅಂತ ಹೇಳ್ಕೊಂಡು ನಿಮಗೆ ನೀವೇನೆ ಡೌನ್ ಮಾಡ್ತಿದ್ದೀರಾ, ಕೆಳಗೆ ಮಾಡ್ತಿದ್ದೀರಾ, ನಿಮ್ಮನ್ನ ನೀವೇ ತುಳ್ಕೊಳ್ತಾ ಇದ್ದೀರಾ. ಓಕೆ,
ಡೋಂಟ್ ವರಿ ಡಿಯರ್ಸ್, ನೀವು ಮನಸ್ಸು ಮಾಡಿದ್ರೆ ನೀವು ಏನ್ ಬೇಕಿದ್ರೂ ಕೆಲಸನ ಮಾಡಬಹುದು. ಆ ಪವರ್, ಆ ಶಕ್ತಿ, ಆ ಸ್ಟ್ರೆಂತ್ ನಿಮಗಿದೆ. ಆ ಪವರ್ ನಿಮಗೆ ಯೂನಿವರ್ಸ್, ಗಾಡ್ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತೀರಾ, ಆ ಪವರ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿಗೆ ಮುಗೀತು, ಇಷ್ಟಕ್ಕೆ ಮುಗೀತು ಅಂತ ಹೇಳಿ ಲೈಫ್ ಎಂಡ್ ಮಾಡ್ತಾ ಇದ್ದೀರಾ. ಲೈಫ್ ಇಷ್ಟೇ ಮುಗ್ದೋಯ್ತು ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ನೋಡಿ ಯಾರ್, ಲೈಫ್ ಇಷ್ಟಿಗೆ ಮುಗ್ದಿಲ್ಲ. ಲೈಫ್ ಇನ್ನೂ ಅದ್ಭುತವಾಗಿದೆ. ದ ಸ್ಟಾರ್ ಕಾರ್ಡ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್ ಆ ಕಡೆ. ಓಕೆ, ವೇಟ್. ರೀಕನ್ಸಿಲೇಷನ್ ನೋಡಿ, ಸಮ್ ಒನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ರಿಟರ್ನ್ ಟು ಯುವರ್ ಲೈಫ್. ಓಕೆ, ನಿಮ್ಮ ಲವ್ ಲೈಫಿಗೆ ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಪಾಸ್ಟ್ ಅಲ್ಲಿ ಇದ್ದಂತ ಒಂದು ಪರ್ಸನ್ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ಒಂದು ಅಟ್ರಾಕ್ಷನ್ ಇದೆ, ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್. ಯು ಆರ್ ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ. ಓಕೆ, ಈ ಒಂದು ಅಟ್ರಾಕ್ಷನ್ ಏನಾಗುತ್ತೆ, ನೀವಿಬ್ರನ್ನ ಮತ್ತೆ ಒಂದ್ ಮಾಡುತ್ತೆ. ಇಲ್ಲಿಗೆ ಇದನ್ನ ರಿಲೇಶನ್ಶಿಪ್ನ ಎಂಡ್ ಮಾಡ್ಬಿಡ್ತೀನಿ ಅಂತ ಹೇಳಿ ಯೋಚನೆ ಮಾಡಬೇಡಿ. ವೆಯ್ಟ್ ಮಾಡಿ, ಸ್ವಲ್ಪ ದಿನದವರೆಗೆ ಚೇಂಜಸ್ನ ನೋಡ್ತೀರಾ. ರೀಕನ್ಸಿಲೇಷನ್ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಏಂಜಲ್ ನಿಮ್ಮ ಒಂದು ಲವ್ ಲೈಫಿಗೆ ಅಥವಾ ನಿಮ್ಮ ಪ್ರೀತಿಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಬ್ಲೆಸ್ ಮಾಡ್ತಾ ಇದ್ದಾರೆ. ಅಂಡ್ ಎಸ್, ಎಲ್ಲೋ ಒಂದ್ ಕಡೆ ನಿಮಗೊಂದು ಪವರ್, ನಿಮಗೆ ಆ ಒಂದು ಎನರ್ಜಿ ನಿಮಗೆ ಫೀಲ್ ಆಗ್ತಿರ್ಬೋದು. ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿ ಫೀಲ್ ಆಗ್ತಾ ಇದೆ ನಿಮಗೆ ಕೆಲವೊಬ್ಬರಿಗೆ. ಓಕೆ, ಆ ಒಂದು ಎನರ್ಜಿನ ಟ್ರಸ್ಟ್ ಮಾಡಿ. ಇಲ್ಲಿ ಟ್ರಸ್ಟ್ ಬರ್ತಿರೋದ್ರಿಂದ ನೀವು ಟ್ರಸ್ಟ್ ಮಾಡಬೇಕಾಗಿದೆ. ನಂಬಿಕೆನೇ ಇಲ್ದೇನೆ ನೀವು ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ನಿಮಗೆ ನಂಬಿಕೆ ದ್ರೋಹ ಆಗಿರ್ಬೋದು, ಬಟ್ ಆ ನಂಬಿಕೆ ದ್ರೋಹ ಯಾಕೆ ಆಗ್ತಾ ಇದೆ, ಅದನ್ನ ನಿಮ್ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಎಲ್ಲಿಂದ ಪ್ರಾಬ್ಲಮ್ ಆಗ್ತಿದೆ, ಯಾಕೆ ಪ್ರಾಬ್ಲಮ್ ಆಗ್ತಿದೆ, ಆ ಪ್ರಾಬ್ಲಮ್ಸ್ ಅನ್ನ ಸ್ವಲ್ಪ ಅನಲೈಸ್ ಮಾಡಿ. ಆಗ ನಿಮಗೆ ಅದು ಉತ್ತರ ಸಿಗತ್ತೆ. ಪರಿಹಾರ ನಿಮ್ ಜೊತೆಗೆ, ಪ್ರಾಬ್ಲಮ್ ಜೊತೆಗೆ ಪರಿಹಾರನೂ ಹುಟ್ಕೊಂಡಿರುತ್ತೆ. ಬಟ್ ಎಲ್ಲರೂ ಏನ್ ಮಾಡ್ತಾರೆ, ಫೋಕಸ್ ಮಾಡೋದು ಪ್ರಾಬ್ಲಮ್ ಮೇಲೆ. ಪ್ರಾಬ್ಲಮ್ ಈ ತರ ಪ್ರಾಬ್ಲಮ್ ಬಂತು ಅಂತ. ಓಕೆ, ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡೋ ಬದಲಿಗೆ ಪರಿಹಾರದ ಮೇಲೆ ಫೋಕಸ್ ಮಾಡಿ. ಅವಾಗ ನಿಮ್ ಲೈಫಲ್ಲಿ ಗೊತ್ತಾಗುತ್ತೆ ಏನ್ ಮಾಡಿದ್ರೆ ಏನಾಗತ್ತೆ ಲೈಫಲ್ಲಿ ಅಂತ. ಓಕೆ, ಡೋಂಟ್ ವರಿ ಡಿಯರ್ಸ್. ಗಾಡ್ ಬ್ಲೆಸ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.